ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇರ್ತಕ್ಕಂಥ ಈ ದೇವಸ್ಥಾನ ಹೊಸದುರ್ಗದ ಹತ್ರ ಇದೆ. ಹೆಗ್ಗೆರೆ ಅನ್ನೋ ಗ್ರಾಮದಲ್ಲಿ. ಈ ಹಿಂದೆ ಹಲವಾರು ಬಾರಿ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದ ಈ ನಾಗ ಸಾಧುಗಳಿಂದ ಪರಿಚಿತವಾಗಿದ್ದ ಮಹಾಕಾಲ ದೇವಸ್ಥಾನ, ಆ ಈಶ್ವರನ ದೇವಸ್ಥಾನ ಇದು. ಇದರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ದಿನದ 24 ಗಂಟೆಯೂ ಕೂಡ ತೆರೆದಿರುತ್ತೆ. ಆ ದೇವಸ್ಥಾನಕ್ಕೆ ಯಾರು ಯಾವಾಗ ಬೇಕಾದರೂ ಅವರಾಗಿ ಖುದ್ದಾಗಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡಬಹುದು. ಇದು ತಿಪಟೂರು ತಾಲೂಕು ಹೊನ್ನವಳ್ಳಿ ಗ್ರಾಮದ ಹತ್ರ ಇರತಕ್ಕಂಥ ಬೆಟ್ಟದ ಮೇಲಿರುವ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಶೇಷ ಏನಂದರೆ, ಇಲ್ಲಿ ರೇವಣಸಿದ್ದೇಶ್ವರವರ ಶಿಷ್ಯರಾಗಿ ಜಟಾಯು ಸ್ವಾಮಿಯವರು ಇರ್ತಾರೆ. ಈ ಜಟಾಯು ಸ್ವಾಮಿಯವರ ಜೊತೆಗೆ ಯಾವಾಗಲೂ ಒಂದು ಸರ್ಪ ಇರುತ್ತೆ ಅಂತ ಒಂದು ಪ್ರತೀತಿ. ಆ ಸರ್ಪ ಬಂಡೆ ಮೇಲೆ ಮಲಗಿದ್ದಾಗ ವಿಪರೀತ ಮಳೆ ಸಿಡಿಲಿಗೆ ಸರ್ಪದ ಮೇಲೆ ಸಿಡಿಲು ಹೊಡೆತ ಬೀಳುತ್ತೆ. ಆ ಸಿಡಿಲಿಗೆ ಹೊಡೆತ ಬಿದ್ದ ಸರ್ಪ ಆ ಬಂಡೆ ಮೇಲೆ ಹಾಗೆ ಮಲಗಿರುತ್ತೆ. ಈ ವಿಡಿಯೋದ ಕೊನೆಯ ದೃಶ್ಯದಲ್ಲಿ ನೀವು ದೃಶ್ಯವನ್ನು ನೋಡ್ಬೋದು. ಒಂದು ಬಂಡೆ ಗಲ್ಲಿನ ಮೇಲೆ ಸಿಡಿಲು ಹೊಡೆಯುತ್ತೆ. ಆ ಸರ್ಪ ಇಲ್ಲದೆ ಹೋಗಿದರೆ ಆ ಬಂಡೆ ಪುಡಿ ಪುಡಿ ಆಗ್ತಾಯಿತ್ತು. ಆ ಜಟಾಯು ಸ್ವಾಮಿಗಳ ಜೊತೆ ಇರ್ತಾ ಇದ್ದ ಆ ಸರ್ಪದ ಮೇಲೆ ಸಿಡಿಲು ಬಡಿಯುತ್ತೆ. ಹಾಗಂತ ಇಲ್ಲಿಯ ಭಕ್ತರ ಒಂದು ಅನಿಸಿಕೆ. ಇದೇ ನೋಡಿ, ಆ ಬಂಡೆಯ ಮೇಲೆ ಮಲಗಿದ್ದ ಸರ್ಪದ ಮೇಲೆ ಸಿಡಿಲು ಬಡದ ಕಥೆಯ ಇದೊಂದು ಚಿತ್ರಣ. ಆ ಬಂಡೆಗಳನ್ನ ಹಾಗೆ ಉಳಿಸಿ ಅಕ್ಕಪಕ್ಕದಲ್ಲಿ ಮೆಟ್ಟಿಲು ಕಟ್ಟಿರ್ತಾರೆ.